ಇಡೀ ಪೊಲೀಸ್ ಇಲಾಖೆ ನೋಡೋ ಸ್ಟೋರಿ ಇದು. ಎಸಿಪಿ ಡಿವೈಎಸ್ಪಿ ಹೆಸರಲ್ಲಿ ರಾಜಕಾರಣಿಗಳಿಗೆ ಧಮಕಿಯನ್ನ ಹಾಕಲಾಗ್ತಾ ಇತ್ತಂತೆ. ಡಿವೈಎಸ್ಪಿ ಹೆಸರಲ್ಲಿ ಮಿನಿಸ್ಟರ್ಗಳಿಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದ್ದಂತ ಪ್ರಕರಣವನ್ನ ಪತ್ತೆ ಹಚ್ಚಲಾಗಿದೆ. ಎಸಿಪಿ ಡಿವೈಎಸ್ಪಿ ಹೆಸರಲ್ಲಿ ರಾಜಕಾರಣಿಗಳಿಗೆ ಧಮಕಿಯನ್ನ ಹಾಕಲಾಗ್ತಾ ಇದ್ದಂತ ಪ್ರಕರಣ ಪತ್ತೆಯಾಗಿದೆ. ಯಾರು ಯಾರಿಗೆ ಧಮಕಿಯನ್ನ ಹಾಕ್ತಾ ಇದ್ರು, ಇದರಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ಗಳೇ ಟಾರ್ಗೆಟ್ ಆಗಿದ್ರು. ಟಾರ್ಗೆಟ್ ಆಗಿದ್ದಂತ ಮಿನಿಸ್ಟರ್ಗಳು ಯಾರು ಗೊತ್ತಾ? ಅವರ ಹೆಸರುಗಳನ್ನ ಕೇಳಿದ್ರೆ ಇಂಥವ್ರಿಗೂ ಬ್ಲಾಕ್ ಮೇಲ್ ಮಾಡ್ತಾರಾ ಇವರು ಅನ್ನುವ ಒಂದು ಪ್ರಶ್ನೆ ಎದ್ಬಿಡುತ್ತೆ. ಆ ಮಿನಿಸ್ಟರ್ ಹೆಸರು ಕೇಳಿದ್ರೆ ದಂಗಾಗ್ಬಿಡ್ತೀರ. ಯಾಕೆಂದ್ರೆ ಅಂತಹ ಧೈರ್ಯವಂತ ಈತ ಬ್ಲಾಕ್ ಮೇಲ್ ಮಾಡುವಂತವ್ರು, ದೊಡ್ಡವ್ರಿಗೇನೆ ಈತ ಇಲ್ಲಿ ಬ್ಲಾಕ್ ಮೇಲ್ ಮಾಡಿರುವಂತದ್ದು. ಲಕ್ಷ ಲಕ್ಷ ವಸೂಲಿಗೆ ಇಳಿದಿದ್ದ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ಬ ಎಸಿಪಿ ಡಿವೈಎಸ್ಪಿ ಬಾಲರಾಜ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಬಿ ರಿಪೋರ್ಟ್ ಸಿ ರಿಪೋರ್ಟ್ ಬೇಕಾ ಅಂತ ಧಮಕಿಯನ್ನ ಹಾಕ್ತಾ ಇದ್ದಂತೆ. ಯಾರ್ಯಾರಿಗೆ ಅಂತ ನೋಡೋದಾದ್ರೆ ಸಚಿವರಾಗಿರುವಂತ ಜಾರ್ಜ್ ಅವರು, ಎಂಬಿ ಪಾಟೀಲ್, ಮಾಜಿ ಸಚಿವ ರಾಮಲಿಂಗಾರೆಡ್ಡಿಗೆ ಧಮಕಿಯನ್ನ ಹಾಕಿದ್ದಾನೆ. ಮಹಾರಾಷ್ಟ್ರದ ಲಾಡ್ಜ್ನಲ್ಲೇ ಕುಳಿತುಕೊಂಡು ಈ ಒಂದು ಡೀಲ್ ಅನ್ನ ಮಾಡಿದ್ದಾನೆ. ಮಹಾರಾಷ್ಟ್ರದ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಹಾಕಬೇಕು ಅಂತನೂ ಕೂಡ ಅವರಿಗೆ ಅವನು ಬ್ಲಾಕ್ ಮೇಲ್ ಮಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ರಾಜಕಾರಣಿ, ಗುತ್ತಿಗೆದಾರ, ಇಂಜಿನಿಯರ್ಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಬ್ಲಾಕ್ ಮೇಲ್ ಮಾಡಿ ಲಕ್ಷಾಂತರ ಹಣವನ್ನ ವಸೂಲಿ ಕೂಡ ಮಾಡಿದ್ದಾನೆ. ದುಡ್ಡು ಕೊಡದಿದ್ರೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾನೆ. ಯಾವ ರೀತಿಯಾಗೆಲ್ಲ ಮಿಸ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸಚಿವ ಜಾರ್ಜ್ಗೆ ಫೋನ್ ಮಾಡಿ ಈತ ಸಿಕ್ಕಿ ಬಿದ್ದಿರುವಂತದ್ದು. ಬೆಳಗಾವಿ ಸಿವಿಲ್ ಪೊಲೀಸ್ ಆಗಿದ್ದ ಮುರುಗಪ್ಪ ಎನ್ನುವನು ಸವದತ್ತಿ ಠಾಣೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ. ನಂತರ ಈ ರೀತಿಯಾದಂತ ದಂಧೆಗೆ ಇಳಿದಿದ್ದ. ಕರ್ತವ್ಯ ಲೋಪ ಭ್ರಷ್ಟಾಚಾರದ ಅಡಿ ವಜಾ ಮಾಡಲಾಗಿತ್ತು. ಆಗ್ಲೇ ಕರ್ತವ್ಯ ಲೋಪ ಭ್ರಷ್ಟಾಚಾರದ ಅಡಿ ಆತನನ್ನ ವಜಾ ಮಾಡಲಾಗಿತ್ತು. ಅದಾದ್ಮೇಲೂ ಕೂಡ ಈತ ಸುಮ್ಮನೆ ಕೂತಿಲ್ಲ. ಲೋಕಾಯುಕ್ತ ಎಸಿಬಿ ಹೆಸರಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ. ಈ ಬಗ್ಗೆ ದೂರನ್ನ ಕೂಡ ನೀಡಿದ್ರು ಎಸಿಪಿ ಬಾಲರಾಜ್ ಅವರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತೆ ಈತ ಅಂತ? ಪೃಥ್ವಿ, ಏನಂದ್ರೆ ಇತ್ತೀಚೆಗೆ 2 ತಿಂಗಳ ಹಿಂದೆ ಈತನನ್ನ ಬಂಧಿಸಿರ್ತಕ್ಕಂಥದ್ದು ಸಿಸಿಬಿ ಪೊಲೀಸರು. ಏನು ಈಗ ಬಾಲರಾಜ್ ಏನಿದ್ದಾರೆ ಅವರು ಒಂದು ದೂರನ್ನ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಆರೋಪಿಯನ್ನ ಸಿಸಿಬಿ ಸುಬ್ರಹ್ಮಣ್ಯ ನೇತೃತ್ವದ ತಂಡ ಬಂಧಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈತ ಸವದತ್ತಿಯ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಪೇದೆಯಾಗಿರ್ತಾನೆ. ನಂತರ ಭ್ರಷ್ಟಾಚಾರ ಆರೋಪ ಬಂದ ನಂತರ ಆತನನ್ನ ವಜಾ ಮಾಡಲಾಗಿರುತ್ತೆ. ಈತ ವಜಾ ಆದ ನಂತರ ಕಂಟ್ರೋಲ್ ರೂಮ್ ಗಳಲ್ಲಿ ಮತ್ತೆ ಇತರ ಬಿಬಿಎಂಪಿ ಕಂಟ್ರೋಲ್ ರೂಮ್ ಗಳಲ್ಲಿ ಫೋನ್ ನಂಬರ್ ಗಳನ್ನ ತೆಗೆದುಕೊಂತಾ ಇದ್ದ. ನಂತರ ಜಾರ್ಜು, ರಾಮಲಿಂಗಾರೆಡ್ಡಿ, ಮುನಿರತ್ನ ಸೇರಿದಂತೆ ಹಲವು, ಎಂಬಿ ಪಾಟೀಲ್ ಸೇರಿದಂತೆ ಹಲವು ಮುಖಂಡರುಗಳಿಗೆ ಕಾಲ್ ಮಾಡಿ ನಿಮ್ಮ ಮೇಲೆ ಎಸಿಬಿಯಲ್ಲಿ ಕೇಸ್ ಇದೆ, ನಾನು ಎಸಿಬಿ ಡಿವೈಎಸ್ಪಿ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಬಿ ರಿಪೋರ್ಟ್ ಅಥವಾ ನಿಮ್ಮ ಸಿ ರಿಪೋರ್ಟ್ ಹಾಕ್ಬೇಕು ಅಂದ್ರೆ ನೀವು ಹಣವನ್ನ ಕೊಡ್ಬೇಕು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಇದೇ ರೀತಿ ಗುತ್ತಿಗೆದಾರರು, ಇಂಜಿನಿಯರ್ಸ್ಗಳು, ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಸಚಿವರಿಗೂ ಸಹ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸದ್ಯ ಆತನನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೇವಲ 2 ದಿನ ಬಾಕಿ ಇದೆ. ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ಅಭ್ಯರ್ಥಿಗಳು ಕೊನೆ ಕ್ಷಣದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತದಾರರನ್ನ ಸೆಳೆಯಲು ನಾನಾ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನು ದೇಶದಲ್ಲೇ ಭಾರಿ ಕುತೂಹಲವನ್ನ ಮೂಡಿಸಿರುವಂತಹ ಮಂಡ್ಯ ರಣಕಣದಲ್ಲಿ ಇಂದು ಹೈ ವೋಲ್ಟೇಜ್ ಪ್ರಚಾರ ಕೂಡ ನಡೆಯಲಿದೆ. ರಾಜ್ಯದಲ್ಲಿ ಮತದಾನಕ್ಕೆ 2 ದಿನ ಬಾಕಿ. ಇಂದು ಅಭ್ಯರ್ಥಿಗಳ ಬಹಿರಂಗ ಪ್ರಚಾರಕ್ಕೆ ತೆರೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಡಿದ್ದು ಅಂದ್ರೆ 18ನೇ ತಾರೀಕು ಮತದಾನ ನಡೆಯಲಿದೆ. ಹೀಗಾಗಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಇಂದು ಕೊನೆ ದಿನದ ಕಸರತ್ತು ನಡೆಸಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಕೊನೆ ಕ್ಷಣದವರೆಗೂ ಗೆಲುವಿನ ಲೆಕ್ಕಾಚಾರ ಹಾಕೋ ಅಭ್ಯರ್ಥಿಗಳು ರಣತಂತ್ರ ರೂಪಿಸಲಿದ್ದಾರೆ. ಅಂಬರೀಶ್ ಕೊನೆ ಕ್ಷಣದ ಕಸರತ್ತು. ಒಂದೇ ವೇದಿಕೆಯಲ್ಲಿ ಸುಮಲತಾ ಹಾಗೂ ಜೋಡೆತ್ತು. ಎಂದು ಸುಮಲತಾ ಪಡೆ ಮಂಡ್ಯದಲ್ಲಿ ಸ್ವಾಭಿಮಾನ ಸಮ್ಮಿಲನ ಹೆಸರಿನಲ್ಲಿ ಬೃಹತ್ ರ್ಯಾಲಿ ಹಾಗೂ ಬಹಿರಂಗ ಸಭೆ ನಡೆಸಲಿದೆ. ಮೊದಲು ಮಂಡ್ಯದ ಕಾಳಿಕಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ರೋಡ್ ಶೋ ನಡೆಸಲಿದ್ದಾರೆ. ರ್ಯಾಲಿ ನಂತರ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸ್ವಾಭಿಮಾನ ಸಮ್ಮಿಲನದ ಹೆಸರಲ್ಲಿ ಸಮಾವೇಶ ಮಾಡಿ ಮತ್ತೊಮ್ಮೆ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಜಿಲ್ಲೆಯ ಜನರ ಮನಗೆಲ್ಲಲು ರೆಡಿಯಾಗಿದ್ದಾರೆ.
ಬೆಳಗ್ಗೆ ಅಲ್ಲಿ ಕಾಳಿಕಾಂಬೆ ದೇವಸ್ಥಾನದ ಹತ್ರ ಪೂಜೆ ಮಾಡಿಕೊಂಡು ಅಲ್ಲಿಂದ ನಮ್ಮ ಇದು ಪ್ರಾರಂಭ ಆಗುತ್ತೆ. ಸ್ವಾಭಿಮಾನದ ಸಮ್ಮಿಲನ ರ್ಯಾಲಿ, ಅಲ್ಲಿಂದ ಒಂದು ಸಮಾವೇಶ ಮಾಡಿ ಅದರಲ್ಲಿ ಕ್ಲೋಸ್ ಆಗುತ್ತೆ. ದಳಪತಿಗಳಿಂದಲೂ ಅಂತಿಮ ಹಂತದ ರಣತಂತ್ರ. ಮತದಾರರನ್ನು ಸೆಳೆಯಲು ಜೆಡಿಎಸ್ ನಾಯಕರ ಪ್ರಚಾರ. ಸುಮಲತಾ ಎದುರಾಳಿ ನಿಖಿಲ್ ಗೆಲುವಿಗೆ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲೆಯ ಶಾಸಕರು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯಾದ್ಯಂತ ಪ್ರಚಾರದ ರ್ಯಾಲಿ ನಡೆಸಲಿದ್ದಾರೆ. ನಿಖಿಲ್ ಕೂಡ ಜಿಲ್ಲೆಯಲ್ಲಿ ರ್ಯಾಲಿ ನಡೆಸಲಿದ್ದು ಗೆಲುವಿಗೆ ಕೊನೆ ಕ್ಷಣದವರೆಗೂ ಹೋರಾಡಲಿದ್ದಾರೆ. ರಾಜ್ಯದ 14 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಕೊನೆ ಕ್ಷಣದವರೆಗೂ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕಲಿದ್ದಾರೆ. ಹರ್ಷವರ್ಧನ್ ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಮಂಡ್ಯ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾಗಿದ್ದಕ್ಕೆ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಉಡುಪಿ ಜಿಲ್ಲೆಯ ಹೆಬ್ರಿಯ ನಡುಮನೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಪ್ರಜ್ಞಾ ನೇಣಿಗೆ ಶರಣಾಗಿರುವಂತಹ ವಿದ್ಯಾರ್ಥಿನಿ ಮೃತ ಪ್ರಜ್ಞಾ ಬ್ರಹ್ಮಾವರ ತಾಲೂಕಿನ ಬೋರ್ಡ್ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿನಿಯಾಗಿದ್ದು ಕನ್ನಡ ಭಾಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಪ್ರಜ್ಞಾ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಕನ್ನಡ ಬಿಟ್ಟು ಉಳಿದೆಲ್ಲ ವಿಷಯಗಳಲ್ಲಿ 60ಕ್ಕಿಂತ ಹೆಚ್ಚು ಅಂಕವನ್ನ ಪಡೆದಿದ್ದಾಳೆ. ಇನ್ನು ಈ ಬಗ್ಗೆ ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮ.